ಸಿನಿಮಾ ರೀತಿಯಲ್ಲಿ 3 ಕಾರುಗಳ ಮಧ್ಯೆ ಅಪಘಾತ ಸಂಭವಿಸಿದೆ. ತುಮಕೂರಿನ ಕುಣಿಗಲ್ ರಸ್ತೆಯ ಬಾಣುವಾರ ಬಳಿ ನಡೆದಿರುವಂತಹ ಘಟನೆ ಇದು. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ಅಪಘಾತದ ಭೀಕರ ದೃಶ್ಯ. ಕಳೆದ ಭಾನುವಾರ 3 ಕಾರುಗಳ ಮಧ್ಯೆ ನಡೆದಿದ್ದಂತಹ ಸರಣಿ ಅಪಘಾತ ಇದು. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೋಮಾಕ್ಕೆ ಜಾರಿರುವಂತಹ ಮತ್ತೊಬ್ಬ ವ್ಯಕ್ತಿ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ, ಇನ್ನು ಕ್ವಾಲಿಸ್ನಲ್ಲಿ ಇದ್ದಂತಹ 5 ಮಂದಿಗೂ ಗಾಯಗಳಾಗಿದೆ. ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಿನಿಮಾ ರೀತಿಯಲ್ಲಿ 3 ಕಾರುಗಳ ಮಧ್ಯೆ ಅಪಘಾತ ಆಗಿದೆ. ಇದು ತುಮಕೂರಿನ ಕುಣಿಗಲ್ ರಸ್ತೆಯ ಬಾಣ್ವಾರ ಬಳಿ ನಡೆದಿರುವಂತಹ ಘಟನೆ. ಸಿಸಿಟಿವಿಯಲ್ಲಿ ಅಪಘಾತದ ಭೀಕರ ದೃಶ್ಯಗಳು ಸೆರೆಯಾಗಿದೆ. ಕಳೆದ ಭಾನುವಾರ 3 ಕಾರುಗಳ ಮಧ್ಯೆ ನಡೆದಿದ್ದಂತಹ ಸರಣಿ ಅಪಘಾತ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು, ಮತ್ತೊಬ್ಬರು ಕೋಮಾದಲ್ಲಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಇನ್ಸ್ಪೆಕ್ಟರ್ ರಾಮಕೃಷ್ಣಪ್ಪ ಅವರು ಕೂಡ. ಇನ್ನು ಕ್ವಾಲಿಸ್ನಲ್ಲಿ ಇದ್ದಂತಹ 5 ಮಂದಿಗೂ ಗಾಯಗಳಾಗಿದೆ. ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಪ್ರಕರಣ ಕೂಡ ದಾಖಲಾಗಿದೆ. ಟೋಟಲ್ ಸಿನಿಮಾ ರೀತಿಯಲ್ಲಿ ಸರಣಿ ಅಪಘಾತ ಬ್ಯಾಕ್ ಟು ಬ್ಯಾಕ್ ಆಗಿರುವಂಥದ್ದು. 3 ಕಾರುಗಳ ಮಧ್ಯೆ ಆಗಿರುವಂತಹ ಒಂದು ಅಪಘಾತ. ಈ ಅಪಘಾತದಲ್ಲಿ ಈಗಾಗಲೇ ಇಬ್ಬರು ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬರು ಕೋಮಾದಲ್ಲಿದ್ದಾರೆ. ಇದ್ಯಾವುದೋ ಸಿನಿಮಾ ಶೂಟಿಂಗ್ ಅಂತೂ ಅಲ್ಲ. ಸಿನಿಮಾ ಶೂಟಿಂಗ್ ಅಪಘಾತ ಅಥವಾ ಆ ರೀತಿ ಏನೂ ಅಲ್ಲ. ಬಟ್ ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ರೀತಿಯಾಗಿ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಅದೇ ರೀತಿಯಾಗಿದೆ. ಆದರೆ ಇದು ರಿಯಲ್ ಆಗಿ ನಡೆದಿರುವಂತಹ ಒಂದು ಅಪಘಾತ ನೋಡ್ತಾ ಇದ್ವಿ. ಟೋಟಲ್ ಆಗಿ ಸಿನಿಮಾಗಳಲ್ಲೆಲ್ಲ ಸ್ಟಂಟ್ ಮಾಡೋ ಟೈಮಲ್ಲಿ ಏನು ತೋರಿಸ್ತಾರಲ್ಲ ಅದೇ ರೀತಿಯಾದಂಥ ಅಪಘಾತ ಆಗಿರುವಂಥದ್ದು ನೋಡಿ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಸಿನಿಮಾ ರೀತಿಯಲ್ಲೇ 3 ಕಾರುಗಳು ಮಧ್ಯೆ ಡಿಕ್ಕಿ ಹೊಡೆದು ಈ ಒಂದು ಗಂಭೀರವಾದಂತಹ ಒಂದು ದುರ್ಘಟನೆ ಸಂಭವಿಸಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇಬ್ಬರು ಪ್ರಾಣ ಹೋಗಿದೆ, ಒಬ್ಬರು ಕೋಮಾದಲ್ಲಿದ್ದಾರೆ. ತುಮಕೂರಿನ ಕುಣಿಗಲ್ ರಸ್ತೆ ಬಾಣ್ವಾರ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಟೋಟಲ್ ಆಗಿ ಸಿನಿಮಾ ರೀತಿಯಲ್ಲಿ ಬಂದು 3 ಕಾರುಗಳು ಬಂದು ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಿರುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ಇದು. ಕುಣಿಗಲ್ ರಸ್ತೆಯಲ್ಲಿ ನಡೆದಿರುವಂತಹ ಸರಣಿ ಅಪಘಾತ. ಅದರಲ್ಲೂ ಕೂಡ 3 ಕೂಡ ಕಾರುಗಳು 1 by 1 ಬರುತ್ತೆ. ಅದಾದ ನಂತರ ಡಿಕ್ಕಿ ಹೊಡೆಯುತ್ತೆ. ಯಾವುದೋ ಒಂದು ಸಿನಿಮಾ ಶೂಟಿಂಗ್ ನೋಡೋ ರೀತಿ ಇದೆ, ನೋಡಿದ್ರೆ ಅದೇ ರೀತಿ ಅನಿಸುತ್ತೆ. ಆದರೆ ಇದು ರಿಯಲ್ ಆಗಿ ನಡೆದಿರುವಂಥ ಒಂದು ಅಪಘಾತ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನೋಡ್ತಾ ಇದ್ದೀವಿ ಟೋಟಲ್ ಯಾವುದೋ ಸಿನಿಮಾ ಶೂಟಿಂಗ್ ಅಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ಆಕ್ಚುಲಿ ರಿಯಲ್ ಆಗಿ ನಡೆದಿರುವಂಥ ದುರ್ಘಟನೆ ಇದು. ಕಳೆದ ವಾರ ನಡೆದಿದೆ ಅಂತೆ. ಸ್ವಲ್ಪ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಇಷ್ಟೊಂದು ಲೇಟ್ ಆಗಿ ಯಾಕೆ ಅಂತ. ಅದಾದ ನಂತರ ಇನ್ನು ಎಷ್ಟು ಜನ ಇದರಲ್ಲಿ ಗಾಯಗೊಂಡಿದ್ದಾರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ? ಎಸ್ ರೋಶಿನಿ, ಏನು ಕಳೆದ ಭಾನುವಾರ ಈ ಘಟನೆ ನಡೆದಿರ್ತಕ್ಕಂಥದ್ದು. 3 ಕಾರುಗಳ ನಡುವೆ ಈ ಒಂದು ಅಪಘಾತ ಸಂಭವಿಸುತ್ತೆ. ಅಂದ್ರೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡ್ತಾರೆ. ಏನು ಅಂದ್ರೆ ಒಂದೇ ಕಾರಿನಲ್ಲಿದ್ದಂತ ಇಬ್ರು ಸಾವನ್ನಪ್ಪಿದ್ರೆ ಇನ್ನಿಬ್ರು ಗಾಯಗೊಂಡ್ತಾರೆ. ಅದರಲ್ಲಿ ಕೂಡ ಇನ್ಸ್ಪೆಕ್ಟರ್ ಆದಂತ ರಾಧಾಕೃಷ್ಣ ಅವರು ಕೂಡ ಅದರಲ್ಲಿ ಆ ಒಂದು ಕಾರಿನಲ್ಲಿ ಇರ್ತಾರೆ. ಇವರು ಏನು ಮಂಡ್ಯದ ಚುಂಚನಗಿರಿಗೆ ಹೋಗಿ ವಾಪಸ್ ತುಮಕೂರಿಗೆ ಬರುವ ಒಂದು ಸಂದರ್ಭದಲ್ಲಿ ಕ್ವಾಲಿಸ್ ಎದುರುಗಡೆ ಬಂದಂತ ಕ್ವಾಲಿಸ್ ಈ ಒಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ತಾರೆ. ಸುರೇಶ್ ಮತ್ತೆ ಮುರಳಿ ಕೃಷ್ಣ ಅಂತೇಳಿ ಈ ಇಬ್ಬರು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಇನ್ನ ಜಯಣ್ಣ ಎಂಬುವರು ಅವರು ಗಂಭೀರವಾಗಿ ಗಾಯಗೊಂಡ್ತಾರೆ. ಅವರು ಕೂಡ ಈಗ
ತುಮಕೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಆದಂತ ರಾಧಾಕೃಷ್ಣ ಅವರು ಕೂಡ ಏನು ಗಾಯಗೊಂಡು ಅವರು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಇನ್ನ ಕಾಲೇಜ್ನಲ್ಲಿದ್ದಂತಹ 5 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಅವರು ಈಗ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅವರು ಈಗ ಹಿಂತಿರುಗಿದ್ದಾರೆ. ಅಂದ್ರೆ ಈ ಒಂದು ಭೀಕರ ದೃಶ್ಯ ಈ ಒಂದು CCTVಯಲ್ಲಿ ಸೆರೆಯಾಗುತ್ತೆ. ಈ ಒಂದು ಸೆರೆಯಾದಂತ ಒಂದು ದೃಶ್ಯ ಈಗ ಎಲ್ಲ ಕಡೆ ಎಲ್ಲೆಡೆ ಈಗ ವೈರಲ್ ಆಗಿರ್ತಕ್ಕಂಥದ್ದು. ಎಸ್ ಸರ್, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಟೋಟಲ್ ಸಿನಿಮಾ ರೀತಿಯಲ್ಲಿ ಆಗಿರುವಂತಹ ಒಂದು ಅಪಘಾತದ ಭೀಕರ ದೃಶ್ಯ ನೋಡ್ತಾ ಇದ್ದೀವಿ. CCTVಯಲ್ಲಿ ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ಹಾಗಾಗಿ ಕಳೆದ ವಾರ ನಡೆದಿರುವಂತಹ ದುರ್ಘಟನೆ ಇದು. ಇದರಲ್ಲಿ ಅನ್ಯಾಯವಾಗಿ 2 ಪ್ರಾಣ ಹೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ.